ನೋಡಿ, ನಮ್ಮೆಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ LBS ಸಿರೀಸನ್ನು ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ ಎಷ್ಟನೇ ಪ್ರಶ್ನೆ ಅಂದರೆ 61ನೇ ಪ್ರಶ್ನೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಚಿತ್ರವನ್ನು ಗಮನಿಸ್ರಿ. ನೀವು ಕೂಡ ಫಾಸ್ಟಾಗಿ ಇದೇ ಥರನಾಗಿ ಕಚ್ಚಾ ಆಕೃತಿಯನ್ನು ನಿಮ್ಮ ಕಚ್ಚಾ ನೋಟ್ಬುಕ್ನಲ್ಲಿ ಹಾಕ್ಕೊಳ್ರಿ ಮತ್ತು ಆ ಡಯಾಗ್ರಾಮ್ ಆಧಾರಿತ ಲೆಕ್ಕಾಚಾರಗಳು ಬರ್ತಾವೆ, ಅದನ್ನು ತಿಳ್ಕೊರಿ. PQ ಇದ್ದದ್ದು STಗೆ ಸಮಾಂತರ ಅಂತ ಹೇಳ್ತಾವೆ ನಾವು. ಇಲ್ಲೊಂದು PQ ಲೈನ್ ಐತಿ, ಈ ಕಡೆ ST ಈ ಕಡೆ. PQ ಮತ್ತು ST ಒಂದಕ್ಕೊಂದು ಸಮಾಂತರ ಅದಾವೆ. ಆಮೇಲೆ PQR ಎಷ್ಟೈತೆ ಅಂದರೆ 110 ಐತಿ. PQR 110 ಅದ. RST ಎಷ್ಟದ 130 ಡಿಗ್ರಿ ಅದ. ಆದರೆ QRSನ ಅಳತೆಯನ್ನು ಕಂಡುಹಿಡಿಯಿರಿ. QRS ಎಲ್ಲಿ ಬರ್ತೈತೆ ನಮ್ಗೆ? ಇಲ್ಲಿ ಬರ್ತೈತೆ ನೋಡ್ರಿ, QRS. ಇದನ್ನು ಕಂಡುಹಿಡಿಬೇಕಾಗುತ್ತೆ. ಹೌದಾ? ಸ್ವಲ್ಪ ಇದಕ್ಕೆ ಏನು ಮಾಡ್ತೀರಿ ಅಂದ್ರೆ, ನಾ PQ ಅನ್ನು ವೃದ್ಧಿಸ್ಕೋತೀನಿ. ಇದನ್ನು ಹಿಂಗೆ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಹೌದಾ? PQRST ಇದಕ್ಕೆ U ಅಂದಿರ್ಬೇಕಂದ್ರೆ. ಹೌದಾ? PQ ಅನ್ನು ಸ್ವಲ್ಪ ಇದೇನು ಮಾಡಿದ್ರಲ್ಲ ಇದನ್ನು ಬರೆದ್ಬಿಡ್ರಿ. PQ ಅನ್ನು U ವರೆಗೆ, PQ ಅನ್ನು U ವರೆಗೆ ವೃದ್ಧಿಸಿ, ಅಲ್ಲಿ ತನಕ ಮುಂದುವರಿಸಿದ್ದು, ಅದನ್ನು ವೃದ್ಧಿಸಿದು. ಹೌದು? ಹಾಗಾಗಿ ನನಗೆ ಇಲ್ಲಿ ಕೋನ ಸಿಗ್ತೈತೆ ನೋಡ್ರಿ. ಈಗ ಮಾರ್ಕ್ ಮಾಡಿದ್ನಲ್ಲ, ಇದಕ್ಕೊಂದು ಹೆಸರು ಕೊಟ್ರೆ ಅದು ನಿಮಗೆ ಈಸಿ ಆಗ್ತೈತೆ. V ಅಂತ ಹೆಸರು ಕೊಡೋಣ. ಅಲ್ಲಿ U ತೊಗೊಂಡೇವೆ, ಇದಕ್ಕೆ V ಕೊಡ್ರಿ. ಈಗ ಕೋನ ಅದಕ್ಕಿಂತ ರೀಸನ್ ಬರೀನು, ಕಾರಣ ಬರೀನು ನೋಡ್ರಿ. ST ಇದ್ದದ್ದು PQಗೆ ಸಮಾಂತರ ಐತಿ ಅಂದ್ರೆ ಇದರ ಅರ್ಥ ST ಇದ್ದದ್ದು PQ ಅಷ್ಟ ಸಮಾಂತರ ಅಲ್ಲದ, PUಗೆ ಸಮಾಂತರ ಆಯ್ತು. PUಗೆ ಸಮಾಂತರ ಆಯ್ತು. ಆಮೇಲೆ SR ಛೇದಕ ರೇಖೆ ಆದ. ನಿಮಗೆ SR ಇದ್ದದ್ದು ಏನಾಕತಿ? ಛೇದಕ ರೇಖೆ ಆಗ್ತದೆ. ಇದನ್ನು ತಲೆಯಾಗಿ ಇಟ್ಕೊಂಡ್ರೆ ST PU ಸಮಾಂತರ SR ಛೇದಕ ರೇಖೆ ತಲೆಯಾಗಿ ಇಟ್ಕೊಂಡ್ರೆ 130 ಮತ್ತು ಇಲ್ಲೇನೇ ಕ್ವಶನ್ ಮಾರ್ಕ್ ಹಾಕಿದ್ನಲ್ಲ, ಇವೆರಡು ಕೂಡಿಸಿದ್ರೆ ಎಷ್ಟು ಬರಬೇಕು? 180 ಬರಬೇಕು. ಯಾಕಂದ್ರೆ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅದಕ್ಕೋಸ್ಕರ ಸರಿ, ಅದನ್ನ ಬರೆಯೋಣ. ಕೋನ VST ಪ್ಲಸ್ ಕೋನ SVU, ಕೋನ SVU ಇವೆರಡು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಕೋನ VST ಎಷ್ಟೈತೆ ಅಂದ್ರೆ 130 ಡಿಗ್ರಿ ಐತಿ. ಕೋನ SVU ಗೊತ್ತಿಲ್ಲ ನನಗೆ. SVU ಹಂಗೆ ಇಡ್ತೀನಿ, ಈಕ್ವಲ್ ಟು 180 ಡಿಗ್ರಿ. ಅಂದ್ರೆ ಕೋನ SVU ಈಕ್ವಲ್ ಟು 180 ಮೈನಸ್ 130 ಅಂದ್ರೆ ಕೋನ SVU ಈಕ್ವಲ್ ಟು ಎಷ್ಟು ಬಂತು? 50 ಡಿಗ್ರಿ ಬಂತು. ಇದೇನು ಸರಳ ಲೆಕ್ಕಾಚಾರ ಐತೆ, ಮಾಡ್ತಿರಲಿ. ಇದು 50 ಆತಿದೆ, ಇದು 50 ಆತ. ಇದಕ್ಕೆ ಇದು ಶೃಂಗಾಮುಖ ಐತಿಲ್ಲ ಒಳಗಿಂದ ಕೋನ QVR ಈಕ್ವಲ್ ಟು, ಆದ್ದರಿಂದ ಕೋನ QVR ಈಕ್ವಲ್ ಟು ನೇರವಾಗಿ 50 ಡಿಗ್ರಿ ಬರ. ಈಗ ತಾನೇ ಲೆಕ್ಕ ಮಾಡ್ಕೊಂಡ್ರಿ. ಇದನ್ನ ಹಿಂಗೆ ವೃದ್ಧಿಸಿತ್ತು, ಎಲ್ಲಿ ತನ U ತನ ವೃದ್ಧಿಸಿತ್ತು. ಇದನ್ನು V ತೊಗೊಂಡಿದ್ರಿ, ಇದು 50 ಬಂದೈತಿ. ಅಂದರೆ ಇದು ಕೂಡ ಎಷ್ಟು ಬಂತು? 50 ಬಂತು. ಇನ್ನು ಇದು ಬಾಜುಕ್ಕಿಂತ ಯಾಕೆ ಬರ್ತೈತೆ ನೋಡ್ರಿ. ಕೋನ RQV ಈಕ್ವಲ್ ಟು, ಕೋನ RQV ಈಕ್ವಲ್ ಟು 180 ಒಳಗೆ ಎಷ್ಟು ಕಳಿಬೇಕು? ಡೈರೆಕ್ಟ್ ಮಾಡೋಣ. ಇದನ್ನು ಇವೆರಡು ಕೂಡಿಸಿದ್ರೆ 180 ಇರಬೇಕು. ಇದ ಮತ್ತು ತಿಳಿತಿಲ್ಲ, ಇದ ಅಂದ್ರೆ 110 ಮತ್ತು ಅದ್ರ ಬಾಜುಕೈತಿಲ್ಲ ಪಾರ್ಶ್ವಕೋನ. ಆ ಪಾರ್ಶ್ವಕೋನಗಳ ಜೋಡಿ ಐತಲ್ಲ ಇಲ್ಲಿ, ಅದು ಎರಡು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಅಂದ್ರೆ ಅದಷ್ಟ ತಕ್ಕೋಬೇಕು. RQV ಎಷ್ಟ ತಕ್ಕೋಬೇಕು ಅಂದ್ರೆ 180 110 ಕಳೆದು ಬಿಡ್ರಿ, ಅಂದ್ರೆ ನಿಮ್ಗೆ ಸಿಕ್ಬಿಡ್ತೈತಿ. RQV ಎಷ್ಟು? 70 ಡಿಗ್ರಿ ಆಯ್ತು. ಇದು 70 ಡಿಗ್ರಿ ಆಯ್ತು. ಇದು 70 ಇಲ್ಲ ಮಾರ್ಕ್ ಮಾಡಿದ್ನಲ್ಲ. ಹೌದು? ನಿಮಗೆ ಕೇಳಿದ್ದಾರೆ ಏನವ್ರ ಪ್ರಶ್ನೆ? QRS ಕೇಳಿದ್ದಾರೆ. ಈಗ ನೋಡ್ರಿ, QRSನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ತ್ರಿಭುಜ QRVನಲ್ಲಿ ಇವು ಮೂರು ಬರ್ಕೋರಿ. ಒಂದನೇದು ಕೋನ RQV ಪ್ಲಸ್ ಕೋನ QVR
ಪ್ಲಸ್ ಕೋನ್ ಫಿ ಆರ್ ಕ್ಯೂ. ಇವು ಮೂರು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಕೋನ್ ಆರ್ ಕ್ಯೂ ವಿ ಎಷ್ಟೈತಿ? 50 ಡಿಗ್ರಿ ಅದ. ಕ್ಯೂ ವಿ ಆರ್ ಎಷ್ಟದ? ಆರ್ ಕ್ಯೂ ವಿ ಎಷ್ಟದ? 70 ಡಿಗ್ರಿ ಅದಲ್ಲ, ಸಾರಿ, ಆರ್ ಕ್ಯೂ ವಿ ಎಷ್ಟದ? ಈಗ ತಾನೇ ಲೆಕ್ಕಾಚಾರ ಮಾಡ್ಕೊಂಡಿದ್ರಿ, 70 ಡಿಗ್ರಿ ಅದ. 70 ಬರೀನು. ಆಮೇಲೆ ಕ್ಯೂ ವಿ ಆರ್ 50 ಡಿಗ್ರಿ ಅದ ನೋಡ್ರಿ, 50 ಬರೀ. ಒಂದು ಸಣ್ಣ ಬದಲಾವಣೆ ಇಲ್ಲಿ ನೋಡ್ರಿ, ವಿ ಆರ್ ಕ್ಯೂ ಕೋನ್ ಅಂದ್ರೂ ಅಷ್ಟ, ಕ್ಯೂ ಆರ್ ಎಸ್ ಅಂದ್ರೂ ಅಷ್ಟ. ಕ್ಯೂ ಆರ್ ಎಸ್ ಅಂತ ಬದಲಾಯಿಸ್ಬಿಡ್ರಿ. ಕ್ಯೂ ಆರ್ ಎಸ್ ಈಕ್ವಲ್ ಎಷ್ಟಾಯ್ತು? 180 ಡಿಗ್ರಿ. ಯಾಕಂದ್ರೆ ಕ್ಯೂ ಆರ್ ಎಸ್ ಕೇಳಿದಾರೆ ನಿಮ್ಗೆ. ಕ್ಯೂ ಆರ್ ಎಸ್ದ ಕೋನ ಮತ್ತು ವಿ ಆರ್ ಕ್ಯೂದ ಕೋನ ಬದಲಾಗೋದಿಲ್ಲ. ಅದು ಡೈಗ್ರಾಮ್ ನೋಡ್ರಿ ಗೊತ್ತಾಕತಿ, ಬರೀ ಬಾಯಲ್ಲೇ ಹೇಳಿರಲ್ಲ, ಡೈಗ್ರಾಮನ್ನು ಗಮನಿಸಿ. 110 ಆಯ್ತಾನೆ, ಎಷ್ಟು? 120 ಆಯ್ತದೆ. 120 ಅಲ್ಲ, 120 ಪ್ಲಸ್ ಕೋನ್ ಕ್ಯೂ ಆರ್ ಎಸ್ ಈಕ್ವಲ್ ಟು ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಅಂದ್ರೆ ಕೋನ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು 180 ಮೈನಸ್ 120. 180 ಮೈನಸ್ 120 ಅಂದರೆ ಕೋನ್ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ? 60 ಡಿಗ್ರಿ ಆಯಿತು. 60 ಡಿಗ್ರಿ, 60 ಡಿಗ್ರಿ. ಸರಿನಾ? ಇದಿಷ್ಟು ನಿಮಗೆ ಉತ್ತರ. ಕೇಳಿದ್ದೇನಿತ್ತು? ಕ್ಯೂ ಆರ್ ಎಸ್ ಕೇಳಿದ್ರು. ಇದಿಷ್ಟು ಪರಿಹಾರ. ಮುಂದಿನ ಪ್ರಶ್ನೆಗೆ ಸಾಗೋಣ. XY Z 64 ಡಿಗ್ರಿ ಇರುವಂತೆ ಒಂದು ಕೋನವನ್ನು ಎಳೆಯಿರಿ. XYZ, ಎಕ್ಸ್ ಇಲ್ಲಿ ವಾಯ್ ತಗೊಳ್ಳೋಣ, ಆಮೇಲೆ ಈ ಕಡೆ ಜಡ್ ತಗೊಳ್ಳೋಣ. 60 ಡಿಗ್ರಿ ಆಗಬೇಕು ಇರುವಂತೆ ಒಂದು ಕೋನವನ್ನು ಎಳೆಯಿರಿ. ಕರೆಕ್ಟ? 64ನಾ? ಸರಿ, 64 ಡಿಗ್ರಿ ಇರುವಂಗೆ ಅಂತ ಹೇಳಿದ್ರೆ ನಾನು 60 ಬರ್ಕೊಂಡೆ, ತಿದ್ಕೋರಿ. 64 ಡಿಗ್ರಿ, 64 ಡಿಗ್ರಿ ಇರುವಂತೆ ಒಂದು ಕೋನವನ್ನು ಎಳೆಯಿರಿ. XY ಅನ್ನು ಪಿ ಬಿಂದುವಿಗೆ ವೃದ್ಧಿಸುವಂತೆ ಎಳೆಯಿರಿ. XY ಅನ್ನು ಪಿ ಬಿಂದುವಿಗೆ ವೃದ್ಧಿಸುವಂತೆ ಎಳೆಯಿರಿ. ಹೇಳದೆ ಮುಂದೆ YQ ಕಿರಣವು, YQ ಅಂತಕ್ಕಂಥ ಕಿರಣ ಐತಿಲ್ಲ, ಹಿಂಗೆ YQ ಕಿರಣ ಇದು. YQ ಕಿರಣವು ZYP ಕೋನವನ್ನು ವಿಭಜಿಸುತ್ತದೆ. ಅಂದರೆ ಅರ್ಧ ಅರ್ಧ ಮಾಡ್ತೈತೆ. ಅಂದ್ರೆ ಇದು ಎಕ್ಸ್ ಇದ್ರೆ ಇದು ಕೂಡ ಎಷ್ಟಿರ್ತೈತಿ? ಎಕ್ಸ್ ಇರ್ತೈತಿ. ಹಾಗಾದರೆ ಸರಳಾಧಿಕ XYQ, XYQ ಈ ಪಾರ್ಟ್ ಬಿಟ್ಟು ಉಳಿದ ಅದು ಸರಳಾಧಿಕ XYQ ಆಗ್ತೈತಿ. ಮತ್ತು QYP ಅಂದ್ರೆ ಅದನ್ನು ಸರಳಾಧಿಕ QYP ಅಂತ ತಿಳ್ಕೊಬೇಕು. ಸರಳಾಧಿಕ QYP ಕಂಡಿಡಿಯಕ್ಕೆ ಹೇಳಿದರು. ನಾನು ಒಂದೊಂದಾಗಿ ಲೆಕ್ಕಾಚಾರ ಮಾಡ್ತೀನಿ. ಮೊದಲು ಎಕ್ಸ್ ಬೆಲೆ ಕಂಡುಹಿಡಿದ್ಬಿಡೋಣ. ನೋಡ್ರಿ, XP ಸರಳ ರೇಖೆ ಐತಿ. ಬರ್ರಿ, XP ಏನಾಗ್ತದ? ಸರಳ ರೇಖೆ. XP ಇದ್ದದ ಸರಳ ರೇಖೆ ಆಗ್ತೈತಿ. ಈ XP ಸರಳ ರೇಖೆ ಆಗೋದ್ರಿಂದ ಈ ಎಕ್ಸ್ ಕೋನ ಇನ್ನೊಂದು ಎಕ್ಸ್ ಕೋನ 64 ಡಿಗ್ರಿ. ಎಲ್ಲ ಕೂಡಿಸಿದ್ರೆ x ಪ್ಲಸ್ 64 ಅಷ್ಟು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಹೌದಾ ಇಲ್ಲ? 2x ಪ್ಲಸ್ 64 ಈಸ್ ಈಕ್ವಲ್ ಟು ಎಷ್ಟಾಯ್ತು? 180 ಡಿಗ್ರಿ ಆಯಿತು. 2x ಈಸ್ ಈಕ್ವಲ್ ಟು 180 ಮೈನಸ್ 64. 180ರಾಗ 64 ಕಳೀರಿ. 180 ಒಳಗೆ 64 ಕಳೀರಿಪ್ಪ. 2x ಈಸ್ ಈಕ್ವಲ್ ಟು ಎಷ್ಟು ಬರ್ತೈತೆ ನೋಡ್ರಿ? 64 ಕಳೆದ್ರೆ 116 ಕರೆಕ್ಟ್ ಹೇಳತ್ತೀರಿ? ಹಾಂ, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 116 ಬಾಗ್ಲೆ 2, 2 5 10, 2 8 16, 58 ಡಿಗ್ರಿ ಬಂತಿಲ್ಲ? ಅಂದರೆ ಎಕ್ಸ್ ಎಷ್ಟಾಯ್ತು? 58 ಆಯ್ತು. ಇದು 58 ಡಿಗ್ರಿ ನಿಮಗೆ, ಇದು ಕೂಡ ಎಷ್ಟಾಯ್ತು? 58 ಡಿಗ್ರಿ ಆಯ್ತು. ಇದು ಪಾರ್ಟ್ ಪೂರ್ಣ ಸಿಕ್ತು. ನಮಗೆ ಕೇಳಿದ್ದೇನ? ಸರಳಾಧಿಕ XYQ. ನೋಡ್ರಿ, ಡೈಗ್ರಾಮ್ ಈ ಕಡೆ ನಾವು ಹೊಳ್ಳಿ ಹಾಕ್ಕೊಂಡಿಲ್ಲ ಅದನ್ನ. ಸರಳಾಧಿಕ XYQ ಇದನ್ನು ಬಿಡಬೇಕು. ಆಮೇಲೆ ಈ ಕಡೆ ಇನ್ನೊಂದು ನಮ್ಮ ಸ್ವಲ್ಪ ಲಕ್ಷ ಕೊಡ್ರಿ. ಇದು XP ಸರಳ ರೇಖೆ ಇರೋದ್ರಿಂದ ಈಗ ಇದು ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಹೌದಿಲ್ಲ? 180 ಡಿಗ್ರಿ ಇರಬೇಕು. ಅದನ್ನ ಹಂಗೆ ಮಾರ್ಕ್ ಮಾಡಿ ಬರೋಣ. ಸರಳಾಧಿಕ XYQ ಬೇಕಾಗಿತ್ತು ನಂಗೆ. XYQ
ನೋಡ್ರಿ, ಸರಳಾಧಿಕ ಎಕ್ಸ್ ವೈ ಕ್ಯೂ ಕೋನ್ ಎಕ್ಸ್ ವೈ ಕ್ಯೂ ಈಕ್ವಲ್ ಟು 360 ಏನೇನು ಬಿಡಬೇಕು ನೋಡ್ರಿ. 360 ಏನೇನು ಬಿಡಬೇಕು? 360 ಸರಳಾಧಿಕ ಬೇಕಂದ್ರೆ 360 ಒಳಗೆ ಎಕ್ಸ್ ವೈ ಕ್ಯೂ ಸರಳಾಧಿಕ ಎಕ್ಸ್ ವೈ ಕ್ಯೂ ತೆಗಿತೇನೆ ಅಂದ್ರೆ ಈ ಪೋರ್ಷನ್ ಬಿಟ್ಟ ಇದೇನೈತಿಲ್ಲ ಇಲ್ಲಿಂದ ಸರಳಾಧಿಕ ಎಕ್ಸ್ ವೈ ಕ್ಯೂ ಅಂದ್ರೆ ಎಲ್ಲಿಂದ ಎಲ್ಲಿ ತನಕ ಬರ್ತೈತಿ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ. ಸರಳಾಧಿಕ ಎಕ್ಸ್ ವೈ ಕ್ಯೂ ಅಂದ್ರೆ ಇಲ್ಲಿ ಪ್ರಾರಂಭ ಆಯ್ತು, ಎಲ್ಲಿ ಬರ್ತದ ಇಲ್ಲಿ ಬಂತು. ಇದು ಸರಳಾಧಿಕ ಎಕ್ಸ್ ವೈ ಕ್ಯೂ ಅಂದ್ರೆ ಪೂರ್ಣ ಈ ದಾಂಡಿಗೆ ಹೆಚ್ಚು ಇಲ್ಲಿ ತಂದ್ರೆ ಅಂದ್ರೆ 360 ಆಕೈತೆ. ಅದನ್ನು ಬಿಡ್ಬೇಕು, ಇದು ಖಾಲಿ ಉಳಿತಲ್ಲ, ಇದನ್ನು ಬಿಡ್ಬೇಕು. ಯಾವ್ಯಾವ? ಎಕ್ಸ ಮತ್ತು 64 ಅಂದ್ರೆ 360 58 ಕಳಿಬೇಕು, 64 ಕೂಡಿಸಿ ಕಳಿಬೇಕು. 58 360 ಮೈನಸ್ 58 ಪ್ಲಸ್ ಎಷ್ಟು 64 ಎರಡು ಕಳಿಬೇಕು. 360 ಮೈನಸ್ ಕೂಡಿಸ್ರಪ್ಪ ಎರಡು 122 ಕರೆಕ್ಟ್ ಹೇಳತ್ತೀರಿ. 8 4 12 ಒಂದು ಕೈಲ 6 5 11 1 12 122 ಕಳಿದಿದ್ದ ಡಿಫ್ರೆನ್ಸ್ ಎಷ್ಟು ಬರ್ತದೆ ನೋಡ್ರಿ? 238. ಸ್ವಲ್ಪ ನಿಮ್ಮ ಪುಸ್ತಕದಾಗ ಉತ್ತರ ಬಿಡಿಸ್ಕೊಟ್ಟಿದಾರಲ್ಲ ಅಲ್ಲೇನೋ ಗೊಂದಲ ಮಾಡ್ಯಾರವ್ರ, ಇದು ಬಿಡಿಸಿದ್ದು ಕರೆಕ್ಟ್ ಐತಿ, ಇದು ನಿಮ್ಮ ತಲೆ ಆಗ್ತವ್ರಿ. ಇನ್ನು ಸರಳಾಧಿಕ ಕ್ಯೂ ಐ ಪಿ ಕಂಡಿದ್ದೀವಿ. ಸರಳಾಧಿಕ ಕೋನ್ ಕ್ಯೂ ವೈ ಪಿ ಈಕ್ವಲ್ ಟು ಸರಳಾಧಿಕ ಕೋನ್ ಕ್ಯೂ ಐ ಪಿ ಈಕ್ವಲ್ ಟು ಕ್ಯೂ ಐ ಪಿ ಎಲ್ಲೈತಿ ಮೊದಲು ನೋಡ್ರಿ. ಕ್ಯೂ ಇಲ್ಲೈತಿ, ವೈ ಇಲ್ಲೈತಿ, ಪಿ ಇಲ್ಲೈತಿ. ಸರಳಾಧಿಕ ಕ್ಯೂ ಐ ಪಿ ಯಾವುದಂತ ಮಾರ್ಕ್ ಮಾಡ್ತೀನಿ ಇಲ್ಲಿ ನೋಡಿ, ಸರಿಯಾಗಿ ಮಾರ್ಕ್ ಮಾಡಿದ್ದನ್ನು ಸರಿಯಾಗಿ ಗುರುತಿಸ್ರಿ. ಸರಳಾಧಿಕ ಕ್ಯೂ ಐ ಪಿ ಯಾವುದಾಗಬೇಕಪ್ಪ ಅನ್ನೋದನ್ನು ಮಾರ್ಕ್ ಮಾಡೋಣ. ಕ್ಯೂ ವೈ ಪಿ ಬಿಡುದ ಬಿಟ್ಟೇನಾಯ್ತು ಅದ ಇಲ್ಲಿ ನೋಡಿ, ಇಲ್ಲಿಂದ ಚಾಲೂ ಆಯ್ತು, ಈ ಕಡೆಯಿಂದ ಬರ್ಬೇಕಾದ ಆ್ಯಕ್ಚುಲಿ ಕ್ಯೂ ವೈ ಪಿ ಹಿಂಗೈತಲ್ಲ, ಇಲ್ಲಿಂದ ಪ್ರಾರಂಭ ಆಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂತು ಸರಳಾಧಿಕ ಕ್ಯೂ ವೈ ಪಿ ಅಂದ್ರೆ ಏನೇನು ತೊಗೋಬೇಕಾದ್ರಾಗ 360 ಪೂರ್ಣ ದಾಂಡಿ ಹೆಚ್ಚಿರಂದ್ರೆ 360 ಬರೀ 58 ಬಿಡ್ಬೇಕಷ್ಟ ಅಷ್ಟ, ಮತ್ತೇನಿಲ್ಲ. ಸರಳಾಧಿಕ ಕ್ಯೂ ಐ ಪಿ ಬೇಕಾಗಿದೆ ನಮ್ಗೆ. ಕ್ಯೂ ಐ ಪಿ ನೋಡ್ರಿ 360 ಮೈನಸ್ ಎಷ್ಟು ಬಿಡವ್ರ 58 ಡಿಗ್ರಿ ಬಿಟ್ರೆ ಮುಗಿತಿಲ್ಲ, ತೆಗೀರಿ ಡಿಫ್ರೆನ್ಸ್ ಇದೆ ಎಷ್ಟು ಬರ್ತದೆ ನೋಡಿ. 302 302 ಡಿಗ್ರಿ ಇಷ್ಟು ಉತ್ತರ. ಸರಳಾಧಿಕ ಕ್ಯೂ ಐ ಪಿ ಎಷ್ಟಾಗ್ತೈತಿ? 302 ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂತಹ ಸಮಸ್ಯೆಗಳದಾವ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಒಂದು ದೊಡ್ಡ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಡಯಾಗ್ರಾಮ್ ನೀವೆಲ್ಲರೂ ತೆಗಿಬೇಕು. ರೇಖಾಚಿತ್ರ ಇರಲಾರ್ದ ಇಲ್ಲಿ ಲೆಕ್ಕಾಚಾರ ಮಾಡೋಕ್ಕೆ ಬರಂಗಿಲ್ಲ, ತಿಳ್ಕೊಳಕ್ಕೆ ಆಗೋದಿಲ್ಲ. ಡಯಾಗ್ರಾಮ್ ಎಲ್ಲರೂ ತೆಗೀರಿ. ಬೇಗ 1 ನಿಮಿಷ ಟೈಮ್ ಕೊಡ್ತೀನಿ, ಎಲ್ಲರೂ ಡಯಾಗ್ರಾಮ್ ತೆಗೀರಪ್ಪ. ಸರಿ, ಡಯಾಗ್ರಾಮ್ ತೆಗೆದ್ರೆ ಅಂತ ತಿಳ್ಕೊತೇನೆ. ಈಗ ನೋಡ್ರಿ, ಎ ಬಿ ಇದ್ದದ್ದು ಇ ಎಫ್ಗೆ ಸಮಾಂತರ ಐತಿ, ಒಂದನೇ ಕಂಡೀಷನ್. ಸಿ ಡಿ ಇದ್ದದ್ದು ಇ ಎಫ್ಗೆ ಸಮಾಂತರ ಐತಿ. ಎ ಬಿ ಸಿ ಡಿಗೆ ಸಮಾಂತರ ಐತಿ, ಸಾರಿ ಎ ಬಿ ಈಗಲ್ಲ, ಇ ಎಫ್ಗಲ್ಲ, ಎ ಬಿ ಸಿ ಡಿಗೆ ಸಮಾಂತರ ಐತಿ, ಸಿ ಡಿ ಇ ಎಫ್ಗೆ ಸಮಾಂತರ ಐತಿ. ಅಂದರೆ 3 ಒಂದಕ್ಕೊಂದು ಸಮಾಂತರ ಅಂದಂಗೆ ಅವು. ಒಂದೇ ರೇಖೆಗೆ ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ಪರಸ್ಪರ ಸಮಾಂತರ ಇರ್ತಾವ. ಇ ಎ ಲಂಬ ಎ ಬಿ, ಇ ಎ ಲಂಬ ಎ ಬಿ ಲಂಬ ಮಾರ್ಕ್ ಮಾಡೈತಲ್ಲ. ಬಿ ಎಫ್ 55 ಐತಿ, 55 ಡಿಗ್ರಿ. ಹಾಗಿದ್ರೆ ಎಕ್ಸ್ ವೈ ಝಡ್ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಸರಿ, ಇಷ್ಟೇ ರೀ. ನಾನು ಮೊದಲ ನೋಡ್ರಿ ಸಿ ಡಿ ಸಮಾಂತರ ಇ ಎಫ್ ತೊಗೋತೀನಿ. ಇದನ್ನ ಕಂಡೀಷನ್ ಮೊದಲು ಬರ್ಕೊಂಬಿಡ್ರಿ. ಎ ಬಿ ಸಮಾಂತರ ಸಿ ಡಿ ಐತಿ ಮತ್ತು ಸಿ ಡಿ ಸಮಾಂತರ ಇ ಎಫ್ ಐತಿ. ಇವೆರಡು ಸಾಧ್ಯ ಆಗೋದ್ರಿಂದ ಎ ಬಿ ಸಮಾಂತರ ಇ ಎಫ್ ಆಗ್ಬೇಕಿಲ್ಲ. ಇದು ಎ ಬಿ ಸಮಾಂತರ ಏನಾಯಿತು? ಇ ಎಫ್ ಆಯಿತು ಅನ್ನೋದು ನಿಮ್ಮ ಗಮನದಾಗ ಇರಲಿ. ಎ ಬಿ ಸಮಾಂತರ ಇ ಎಫ್ ಅದು ಅಲ್ಲೆಲ್ಲೇ ಬಳಕೆ ಆಗ್ತದೆ.
ಈಗ ನಿಮ್ಗೆ ಸಿ ಡಿ ಸಮಾಂತರ ಇ ಎಫ್ ಐತೆ, ಆ ಸಂಬಂಧ ಉಪಯೋಗ ಮಾಡಿರಿ. ಸಿ ಡಿ ಸಮಾಂತರ ಇ ಎಫ್ ಐತಲ್ಲ, ಆ ಸಂಬಂಧ ಉಪಯೋಗ ಮಾಡಿರಿ. ಅದನ್ನು ಉಪಯೋಗ ಮಾಡಿ ನಾವು ನೋಡ್ರಿ, ಇದು ಒಂದು ರೇಖೆ, ಈ ಎರಡನೇ ರೇಖೆ, ಇದು ಛೇದಕ ರೇಖೆ. ನಿಮ್ಗೆ 55 ಮತ್ತು ವಾಯ್ ಎರಡು ಕೂಡಿಸಿದ್ರೆ ಎಷ್ಟು ಇರಬೇಕು? ಆದ್ದರಿಂದ ವಾಯ್ ಪ್ಲಸ್ 55 ಎರಡು ಕೂಡಿಸಿದ್ರೆ ಎಷ್ಟು ಇರಬೇಕು? 180 ಡಿಗ್ರಿ ಇರಬೇಕಿಲ್ಲ? ಛೇದಕ ರೇಖೆಯ ಇದು ಛೇದಕ ರೇಖೆ. ನಿಮಗೆ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ. ಈಗ ವಾಯ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ, 180 ಮೈನಸ್ 55. 180 55 ಕರೆಕ್ಟ್ ಕಳೆದು ಹೇಳಿ 35 ಬರ್ತೈತೆ ನೋಡ್ರಿ. 125 ಕರೆಕ್ಟ್ ಐತಿ ನೋಡ್ರಿ. ನಮ್ಮೆ 125 ಬರ್ತೈತಿಲ್ಲ, ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಮುಗೀತು. 125 ಐದು ತೋರಿ ಕರೆಕ್ಟ್. 125 ಅದಾಗ 180 55 ಕಳೆದ್ರೆ 125. ಈಗ ವಾಯ್ ಸಿಗ್ತೀವಿ ನಮಗೆ 125. ಇದನ್ನು ನಾವು ಕಂಡು ಹಿಡ್ಕೊಂಡಿವಿ. ಈಗ ನೋಡ್ರಿ, ನಾ ಮೊದಲೇ 3 ಒಂದಕ್ಕೊಂದು ಸಮಾಂತರ ಅಂತ ಇಲ್ಲಿ ಕನ್ಕ್ಲೂಷನ್ ಮೇಲೆ ಕೊಟ್ಟಿದ್ದೀನಿ. ಈ ವಾಯ ಮತ್ತು ಈ ಎಕ್ಸ ಯಾವ ಪೊಸಿಷನ್ದಾಗ ಅದಾವ ನೋಡ್ರಿ, ಅನುರೂಪ ಕೋನಗಳಾಗ್ತಾವೆ ನೋಡ್ರಿ. ಎ ಬಿ ಸಮಾಂತರ ಸಿ ಡಿ ಏನು ಉಪಯೋಗ ಮಾಡ್ಬೇಕಂದ್ರೆ ನಾವು ಎ ಬಿ ಸಮಾಂತರ ಸಿ ಡಿ, ಆಮೇಲೆ ಬಿ ಡಿ ಛೇದಕ ರೇಖೆ, ಬಿ ಡಿ ಛೇದಕ ರೇಖೆ. ಹಾಗಾಗಿ ಕೋನ y ಈಕ್ವಲ್ ಟು ಎಕ್ಸ್, ಡೈರೆಕ್ಟ್ ಬರೀ y ಈಕ್ವಲ್ ಟು ಎಕ್ಸ್ ಬರೆದ್ಬಿಡ್ರಿ. ವಾಯ್ದ ಬೆಲೆ 125 ಬಂದೈತಿ, ಅಂದರೆ 125 ಈಕ್ವಲ್ ಟು ಎಕ್ಸ್. ಅಂದರೆ ಇದರ ಅರ್ಥ ಎಕ್ಸ್ ಈಕ್ವಲ್ ಟು 125 ಡಿಗ್ರಿ. ಎಕ್ಸನ ಬೆಲೆಯೂ ಕೂಡ ಎಷ್ಟಾಗ್ತದೆ? 125 ಡಿಗ್ರಿ ಆಗ್ತದೆ. ಹೌದು. ಇನ್ನು ಜಡ್ ತೆಗೆದು ಭಾಳ ಈಸಿ ಇದೆ. ಎ ಇ ಲಂಬ ಐತಿ ಇದಕ್ಕೆ, ಇ ಎಫ್. ಹಾಗಾಗಿ ಈ ಜಡ್ ಕೋನ 55, ಇವೆರಡು ಕೂಡಿಸ್ರೆ ಎಷ್ಟು ಇರಬೇಕು? 90 ಡಿಗ್ರಿ ಇರಬೇಕಿಲ್ಲ? 180 ಹಂಗಿರ್ತಾವೆ. ಲಂಬ ಐತೆ ಅದು ಯಾವುದು? ಇ ಎ ಇ ಎಫ್ಗೆ ಲಂಬ ಐತಿ. ಆ ಕಾರಣಕ್ಕೋಸ್ಕರ ಇ ಎ ನೋಡ್ರಿ, ಎ ಬಿಗೆ ಲಂಬ ಐತದು. ಇ ಎ ಬಿಗೆ ಲಂಬ, ಇವು ಮೂರು ಒಂದಕ್ಕೊಂದು ಸಮಾಂತರ ಅದಾವೆ. ಹಾಗಾಗಿ ಎ ಇ ಎಫ್ ಕೂಡ ಏನಿರಬೇಕು? ಲಂಬವಾಗಿನೇ ಇರಬೇಕದು. ಎ ಇದ್ದದ್ದು ಇ ಎಫ್ಕ ಲಂಬನ ಆಗಿರ್ತದೆ ಜಾಮೆಟ್ರಿ ಪ್ರಕಾರ. ಆದ್ದರಿಂದ ಕೋನ ಸಿ ಇ ಎಫ್ ಇದರ ಬೆಲೆ 90 ಡಿಗ್ರಿ ಆಗ್ತದೆ. ಝಡ್ ಪ್ಲಸ್ 55 ಈಕ್ವಲ್ ಟು 90 ಡಿಗ್ರಿ. ಅಂದ್ರೆ ಝಡ್ ಇಸ್ ಈಕ್ವಲ್ ಟು 90 ಮೈನಸ್ 55. 90ದಾಗ 55 ಕಳೀರಿ, ಎಷ್ಟು ಬಂತು? ಎಷ್ಟು? 90 ಒಳಗೆ 55 ಕಳೆದ್ರೆ ಎಷ್ಟು? 35 ಡಿಗ್ರಿ. ಅಂದರೆ ಝಡ್ ಬೆಲೆ ಎಷ್ಟು ಬಂತು? 35 ಬಂತು. ಆದ್ದರಿಂದ ಎಕ್ಸ್ ಈಕ್ವಲ್ ಟು 125, ವಾಯ್ ಈಕ್ವಲ್ ಟುನು ಕೂಡ ಎಷ್ಟು? 125. ಆಮೇಲೆ ಝಡ್ ಈಕ್ವಲ್ ಟುನು ಕೂಡ 35 ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಅರ್ಥ ಆಯ್ತಾ ಎಲ್ಲರಿಗೂ? ಸ್ವಲ್ಪ ಕ್ಲಿಷ್ಟತೆಯ ಮಟ್ಟ ಇದೆ, ನಿಮ್ಮ ಗಮನ ಇರಬೇಕು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಚಿತ್ರವನ್ನು ಕೊಟ್ಟಿದ್ದಾರೆ, ಚಿತ್ರ ಎಲ್ಲರೂ ತೆಗೀರಿ. ಪಿ ಒ ಕ್ಯೂ ಒಂದು ಸರಳ ರೇಖೆ ಇದೆ, ಓ ಆರ್ ಲಂಬ ಇದೆ ಪಿ ಕ್ಯೂ ರೇಖೆಗೆ. ಆಮೇಲೆ ಒ ಪಿ ಮತ್ತು ಓ ಆರ್ಗಳ ನಡು ಓ ಎಸ್ ಅಂತಕ್ಕಂಥ ಒಂದು ಕಿರಣ ನಿಂತೈತಿ. ನಮಗೆ ಈ ಸಂಬಂಧವನ್ನು ಸಾಧಿಸಬೇಕಾಗೈತಿ. ಆರ್ ಒ ಎಸ್ ಈಕ್ವಲ್ ಟು 1/2 ಇಂಟು ಬ್ರಾಕೆಟ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಅಂತ ಸಾಧಿಸಬೇಕಾಗೈತಿ. ಈಗ ಸ್ವಲ್ಪ ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ನೋಡ್ರಿ ನಾ, ಕ್ಯೂ ಒ ಎಸ್ ಅಂತೇಳಿ. ಇದು ಎಲ್ಲಿ ಕಾಣ್ತೈತಿ ಈ ಡಯಾಗ್ರಾಮ್ದಾಗ ನೋಡ್ರಿ, ಕ್ಯೂ ಒ ಎಸ್ ಬರೀರಿಪ್ಪ ಎಲ್ಲರೂ ಕ್ಯೂ ಒ ಎಸ್ ಅಂತೇಳಿ. ಕನ್ಫ್ಯೂಷನ್ ಆಕೈತಿ, ಕನ್ಫ್ಯೂಷನ್ ಮಾಡೋದಿಲ್ಲ, ಸರಿಯಲ್ಲ ಕೊಟ್ಟು ನೋಡ್ರಿ ಬರ್ರಿ. ಕ್ಯೂ ಒ ಎಸ್ ಕೋನದೊಳಗೆ ಇದ್ರಾಗ 2 ಭಾಗ ಅದಾವೆ. ಕ್ಯೂ ಒ ಎಸ್ ಕೋನದೊಳಗೆ 2 ಭಾಗ ಅದಾವೆ. ಯಾವ್ಯಾವು? ಆರ್ ಒ ಕ್ಯೂ ಒಂದೈತಿ, ಕೋನ ಆರ್ ಒ ಕ್ಯೂ ಪ್ಲಸ್ ಆರ್ ಒ ಕ್ಯೂ ಪ್ಲಸ್ ಆರ್ ಒ ಎಸ್ ಅಂತ ಐತಿ. ಇದಕ್ಕೆ ಸಮೀಕರಣ 1 ಅಂತ್ರಿ, 1 ಆದ. ಇನ್ನು ಎರಡನೇ ಭಾಗ ಪಿ ಒ ಎಸ್ ಐತಿ ನೋಡ್ರಿ ಇಲ್ಲಿ, ಪಿ ಒ ಎಸ್. ಈ ಪಿ ಒ ಎಸ್ನ ಹೆಂಗೆ ಬರಿತೀನಿ ನೋಡ್ರಂತೆ, ಕೋನ್ ಪಿ ಒ ಎಸ್ ಈಕ್ವಲ್ ಟು ಪಿ ಒ ಆರ್ದಾಗ
ಕೋನ ಪಿ ಒ ಆರ್ದಾಗ ಏನು ಬಿಡವ್ರ ಪಿ ಒ ಎಸ್ ಅಷ್ಟ ಸಿಗ್ಬೇಕಂದ್ರೆ ಏನು ಬಿಡ್ತೀರಿ ಎದ್ರಾಗ ಪಿ ಒ ಆರ್ದಾಗ ಇದನ್ನ ಬಿಡ್ರಿ ಯಾವುದದು ಕೋನ್ ಆರ್ ಒ ಎಸ್ ಬಿಡ್ಬೇಕು ಗುಡ್ ಇದಕ್ಕೆ ಸಮೀಕರಣ 2 ಅನ್ರಿ ಈಗ ನಿಮ್ಗೆ ಇದ್ರ ಡಿಫ್ರೆನ್ಸ್ ಕಾಣತಿ 1/2 ಆರ್ ಒ ಎಸ್ ಅಂತ ತಲೆ ಕೆಡ್ಸ್ಕೊಬೇಡ್ರಿ ಇದು 2 ಡಿಫ್ರೆನ್ಸ್ ಬೇಕಾಗಿತ್ತು ನಮ್ಗೆ ಅದಕ್ಕೆ 1ನೇ ಸಮೀಕರಣ ಮೈನಸ್ 2ನೇ ಸಮೀಕರಣ ಮಾಡ್ತೇನೆ ನಾವು 1 - 2 ಇಟ್ಟ ಲಾಜಿಕ್ ಮೈಂಡ್ನಾಗ 1 - 2 ಅಂದ್ರೆ ಕೋನ್ ಕ್ಯೂ ಒ ಎಸ್ ಮೈನಸ್ ಕೋನ್ ಪಿ ಒ ಎಸ್ ಕೋನ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಇಸ್ ಈಕ್ವಲ್ ಟು ನೋಡ್ರಿ ಕೋನ್ ಆರ್ ಒ ಕ್ಯೂ ಪ್ಲಸ್ ಕೋನ್ ಆರ್ ಒ ಎಸ್ ಮೈನಸ್ ಬ್ರಕೆಟ್ ಕೋನ್ ಪಿ ಒ ಆರ್ ಮೈನಸ್ ಆರ್ ಒ ಎಸ್ ಕೋನ್ ಪಿ ಒ ಆರ್ ಮೈನಸ್ ಆರ್ ಒ ಎಸ್ ಇದನ್ನು ಕಳ್ಯಾಕತ್ತೇನೆ ಇಷ್ಟ ಈಕ್ವಲ್ ಟು ಕೋನ್ ಆರ್ ಒ ಕ್ಯೂ ಪ್ಲಸ್ ಕೋನ್ ಆರ್ ಒ ಎಸ್ ಮೈನಸ್ ಕೋನ್ ಪಿ ಒ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕೋನ್ ಆರ್ ಒ ಎಸ್ ಸುಲಭೀಕರಣ ಬರೀರಿ ಎಲ್ಲರೂ ಈ ಮೈನಸ್ ಅಪ್ಲೈ ಮಾಡಿದ್ದೀನಿ ಬ್ರಾಕೆಟ್ ತೆಗೆದಿದ್ದೀನಿ ಈ ಸ್ಟೆಪ್ ಪೂರ್ಣ ಮಾಡಿದ್ದೀನಿ ಈಗ ಆರ್ ಒ ಎಸ್ ಕೂಡಿದ್ರೆ 2 ಆರ್ ಒ ಎಸ್ ಆತ್ ನೋಡ್ರಿ ಬಲ್ಕ್ ಮತ್ತು ಇನ್ನೊಂದು ಲಕ್ಷ ಕೊಡಬೇಕು ಆರ್ ಒ ಕ್ಯೂದ ಬೆಲೆ 90 ಡಿಗ್ರಿ ಈಕ್ವಲ್ ಟು 90 ಡಿಗ್ರಿ ಬರಿತೀನಿ ಎಡಕ್ಕೆ ಎಷ್ಟೈತಿ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಕೋನ್ ಕ್ಯೂ ಒ ಎಸ್ ಮೈನಸ್ ಕೋನ್ ಪಿ ಒ ಎಸ್ ಎಡಕ್ಕೆ ಬರೀನು ಇದು 90 ಆಯ್ತಾ ಇಲ್ಲೋ ಇದು 90 ಆರ್ ಒ ಎಸ್ ಕೂಡಿಸ್ತೇನೆ 2 ಟೈಮ್ಸ್ ಆರ್ ಒ ಎಸ್ ಮುಂದೆ ಪ್ಲಸ್ ಮೈನಸ್ ಅದು ಇದು ಆರ್ ಒ ಕ್ಯೂ 90 ಐತಿ ಆರ್ ಒ ಎಸ್ ಕೊಟ್ಟು ಮುಂದೆ ಮೈನಸ್ ಐತಿ ಮೈನಸ್ ಪಿ ಒ ಆರ್ ಬೆಲೆ ಎಷ್ಟು ಐತಿ ಇಲ್ಲೇ ಪಿ ಒ ಆರ್ ಬೆಲೆ ಇದು 90 ಬಾಜುಕ್ ಐತೆ ಅಂದ್ರೆ ಇದು ಕೂಡ ಎಷ್ಟು ಆಗ್ಬೇಕು 90 ಆಗ್ಬೇಕಿಲ್ಲ ಇದು 90 ಐತ್ಲ ಎರಡು ಕೂಡಿಸ್ರೆ 180 ಇರ್ಬೇಕವ ಅಂದ್ರೆ ಇದು 90 ಆತಿಲ್ಲ -90 ಪ್ಲಸ್ 90 ಕ್ಯಾನ್ಸಲ್ ಆಗ 2 ಟೈಮ್ಸ್ ಆರ್ ಒ ಎಸ್ ಉಳಿತು 2 ಟೈಮ್ಸ್ ಆರ್ ಒ ಎಸ್ ಈಕ್ವಲ್ ಟು ಕೋನ್ ಕ್ಯೂ ಒ ಎಸ್ ಮೈನಸ್ ಕೋನ್ ಪಿ ಒ ಎಸ್ ಆದ್ದರಿಂದ ಕೋನ್ ಆರ್ ಒ ಎಸ್ ಈಸ್ ಈಕ್ವಲ್ ಟು 1/2 ಇಂಟು ಬ್ರಾಕೆಟ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಕೋನ್ ಕ್ಯೂ ಒ ಎಸ್ ಮೈನಸ್ ಕೋನ್ ಪಿ ಒ ಎಸ್ ಇಷ್ಟೇ ಸಾಧಿಸಬೇಕಾಗಿದೆ ಆರ್ ಒ ಎಸ್ ಈಸ್ ಈಕ್ವಲ್ ಟು ನೋಡ್ರಿ 1/2 ಇಂಟು ಬ್ರಾಕೆಟ್ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಬಂದಿದೆ ಲಾಜಿಕಲ್ ಪ್ರಾಬ್ಲಮ್ ಐತಿ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಹಸ್ತದ ಸರಿಯಾಗಿ ಅರ್ಥ ಮಾಡ್ಕೊರಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ವಿಡಿಯೋ ಮತ್ತೆ ಬ್ಯಾಕ್ ತೊಗೊಂಡ್ಬರ್ರಿ ಮತ್ತೊಂದು ಸಲ ಆರಾಮದಿಂದ ಹಚ್ಚಿರಿ ಮತ್ತೊಂದು ಸಲ ನೋಡ್ರಿ ಮತ್ತು ತಿಳಿಲಿಲ್ಲ ಮತ್ತೊಮ್ಮೆ ನೋಡ್ರಿ 100% ತಿಳಿತೈತಿ 100% ತಿಳಿತೈತಿ ಮುಂದಿನ ಪ್ರಶ್ನೆ ಮತ್ತು ಈ ಒಂದು LBA ಸೀರೀಸ್ನಲ್ಲಿ ಈ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಕೊನೆಯ ಪ್ರಶ್ನೆ ಏನಂತ ಗಮನಿಸ್ರಿ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಪರಸ್ಪರ ಸಮಾಂತರವಾಗಿರುವ 2 ದರ್ಪಣಗಳು ಇಲ್ಲೊಂದೈತಿ ಕೆಳಗ ಮೇಲೆ ಕನ್ನಡಿ ಇಟ್ಟಿದ್ದಾರೆ ದರ್ಪಣಗಳು ಹಿಂಗೆ ಕಡೆದು ಬೆಳಕು ಬಿಡ್ತಾರ ಪ್ರತಿಫಲನಾಗಿ ಹಿಂಗೆ ಬಿ ಸಿ ಹೋಗ್ತೈತಿ ಮತ್ತು ಇಲ್ಲಿ ಪ್ರತಿಫಲನಾಗಿ ಸಿ ಡಿ ಹಿಂಗೆ ಹೋಗ್ತೈತಿ ಆದರೆ ಇಲ್ಲಿ ಮಜಾ ಏನಾಯ್ತಂದ್ರೆ ಎ ಬಿ ಇದ್ದದ್ದು ಸಿ ಡಿಗೆ ಸಮಾಂತರ ಐತಿ ಸಿ ಡಿಗೆ ಸಮಾಂತರ ಐತಿ ಹೀಗಿರಬೇಕಾದ್ರೆ ಪ್ರತಿಫಲಿತ ಬರ್ತದೆ ನಮಗೇನು ಸಾರಿ ಎ ಬಿ ಸಿ ಡಿಗೆ ಸಮಾಂತರ ಇಲ್ಲ ಎ ಬಿ ಪತನ ಕಿರಣ ಬಿ ಸಿ ಮತ್ತು ಇಲ್ಲಿ ಪ್ರತಿಫಲಿತ ಕಿರಣ ಮತ್ತು ಸಿ ಡಿ ನಮಗೆ ಪ್ರತಿಫಲಿತ ಕಿರಣ ಆಯಿತು ಎ ಬಿ ಇದ್ದದ್ದು ಸಿ ಡಿ ಸಮಾಂತರ ತಂದು ಸಾಧಿಸೋದು ಬೇಕಾಗಿತ್ತು ನಮಗೆ ಎ ಬಿ ಸಮಾಂತರ ಸಿ ಡಿ ಎಂದು ಸಾಧಿಸಿ ಅಂತಕ್ಕಂಥದ್ದು ಪ್ರಶ್ನೆ ಇಷ್ಟೈತಿ ಇದನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಈಗ ಮಾಡೋಣ ಅರ್ಥ ಮಾಡ್ಕೋರಿ ಎಲ್ಲರೂ ನೋಡ್ರಿ ಇದನ್ನು ಸಾಧಿಸೋದಕ್ಕೋಸ್ಕರ ನೀವು ಚಿಕ್ಕದಾಗಿರ್ತಕ್ಕಂಥ ಒಂದು ರಚನೆಯನ್ನು ಮಾಡಿರಿ ಬಿ ಎಲ್ ಅಂತ ಬರಿತೀನಿ ನಾ ಇಲ್ಲಿ ಲಂಬ ನೋಡ್ರಿ ಬಿ ಎಲ್ ಲಂಬ ಪಿ ಕ್ಯೂ ರಚಿಸ್ತೀನಿ ಪಿ ಕ್ಯೂ ಆಮೇಲೆ ಸಿ ಎಂ ಲಂಬ ಆರ್ ಎಸ್ ರಚನೆ ಮಾಡಿ ಈಗ ನಿಮ್ಗೆ ಬಿ ಎಲ್ ಆಮೇಲೆ
ಸಿ ಎಮ್ ಒಂದಕ್ಕೊಂದು ಸಮಾಂತರ ಆಗ್ತಾವೆ. ಒಂದಕ್ಕೆ ಇವೆರಡು ಎ ಪಿ ಕ್ಯೂ ಆರ್ ಎಸ್ ಸಮಾಂತರ ಅದಾವೆ. ಅವಕ್ಲಂ ಬೆಳೆದೇನೆ ಅಂದ್ರೆ ಅವು ಸಮಾಂತರ ಆಗ್ಬೇಕಲ್ಲ. ಈಗ ಬಿ ಎಲ್ ಸಮಾಂತರ ಸಿ ಎಮ್ ಆಯ್ತು, ಮತ್ತು ಬಿ ಸಿ ಛೇದಕ ಆಯ್ತು. ಬಿ ಸಿ ಇದ್ದದ್ದು ಛೇದಕ ರೇಖೆ ಆಗ್ತದೆ. ಹಿಂಗಾಗೋದ್ರಿಂದ ಕೋನ ಎಲ್ ಬಿ ಸಿ, ಕೋನ ಎಲ್ ಬಿ ಸಿ ಇದ್ದದ್ದು ಕೋನ ಎಂ ಸಿ ಬಿಗೆ ಸಮ ಆಗಬೇಕು. ಕೋನ ಎಂ ಸಿ ಬಿಗೆ ಸಮ ಆಗಬೇಕು. ಇದು ಒಂದನೇ ಸಮೀಕರಣ. ಇನ್ನು ಕೋನ ಎ ಬಿ ಎಲ್, ಕೋನ ಎ ಬಿ ಎಲ್ ಈಕ್ವಲ್ ಟು ಕೋನ ಎಲ್ ಬಿ ಸಿ, ಕೋನ ಎಲ್ ಬಿ ಸಿ, ಎಲ್ ಬಿ ಸಿ ಇದು ಎರಡನೇ ಸಮೀಕರಣ. ಕೋನ ಎಲ್ ಬಿ ಸಿ ಇದು ಎರಡನೇ ಸಮೀಕರಣ. ಆಮೇಲೆ ಮುಂದೆ ಇಲ್ಲಿ ಬರ್ರಿ, ಕೋನ ಬಿ ಎಮ್ ಸಿ ಬಿ ಈಕ್ವಲ್ ಟು, ಕೋನ ಎಮ್ ಸಿ ಬಿ ಈಕ್ವಲ್ ಟು, ಕೋನ ಎಮ್ ಸಿ ಬಿ ಈಕ್ವಲ್ ಟು, ಕೋನ ಎಮ್ ಸಿ ಬಿ ಈಕ್ವಲ್ ಟು ಕೋನ ಎಮ್ ಸಿ ಡಿ, ಕೋನ ಎಮ್ ಸಿ ಡಿ, ಎಮ್ ಸಿ ಡಿ ಇದಕ್ಕೆ ಸಮೀಕರಣ 3. ಸೂಕ್ಷ್ಮವಾಗಿ 3 ಸಮೀಕರಣಗಳನ್ನು ಗಮನಿಸಬೇಕು. ಎಲ್ ಬಿ ಸಿ ಎಮ್ ಸಿ ಬಿಗೆ ಸಮ ಐತಿ. ಇಲ್ಲೇ ಕಾಮನ್ ಮುಂದೆ ಹಾಕಿ ಬರಿತೀನಿ ನೋಡ್ರಿ. ಇಲ್ಲಿ 3ರಿಂದ ಏನು ಕಂಡು ಬರ್ತೈತೆ ನಮ್ಗೆ, ಎಲ್ ಬಿ ಸಿ ಎಮ್ ಸಿ ಬಿಗೆ ಸಮ ಐತಿ. ಹೌದಾ? ಎಮ್ ಸಿ ಬಿ ಎಮ್ ಸಿ ಡಿಗೆ ಸಮ ಐತಿ. ಆಮೇಲೆ ಎ ಬಿ ಎಲ್ ಎಲ್ ಬಿ ಸಿಗೆ ಸಮ ಐತಿ. 3 ಕೂಲಂಕುಷವಾಗಿ ಗಮನಿಸ್ರಿ. ನನ್ನ ತೀರ್ಮಾನ ಏನು ಅಂದ್ರೆ ಎ ಬಿ ಎಲ್ ಇದ್ದದ್ದು ಎಮ್ ಸಿ ಡಿಗೆ ಸಮ ಆಗ್ತದೆ. ಇಲ್ಲಿ ಮಾರ್ಕ್ ಮಾಡತ್ತೇನೆ ನೋಡಿ, ಎ ಬಿ ಎಲ್ ಇದ್ದದ್ದು ಎಮ್ ಸಿ ಡಿಗೆ ಸಮ. ಈ 3 ಹೋಲಿಸ್ಕೋರಿ. ಕೋನ್ ಎ ಬಿ ಎಲ್ ಇಲ್ಲಿ ನೋಡ್ರಿ, ಕೋನ್ ಎ ಬಿ ಎಲ್ ಈಸ್ ಈಕ್ವಲ್ ಟು ಎಮ್ ಸಿ ಡಿ, ಎಮ್ ಸಿ ಡಿಗೆ ಸಮ ಎ ಬಿ ಎಲ್ ಎಲ್ಲಿ ಐತದ, ಎ ಬಿ ಎಲ್ ಈಕ್ವಲ್ ಟು ಎಲ್ ಬಿ ಸಿ ಐತಿ. ಆ ಎಲ್ ಬಿ ಸಿ ಎಮ್ ಸಿ ಬಿಗೆ ಸಮ ಐತಿ. ಆದ್ರೆ ಆ ಎಮ್ ಸಿ ಬಿ ನೋಡ್ರಿ ಇದಕ್ಕೆ ಸಮ ಐತಿ, ಎಮ್ ಸಿ ಡಿಗೆ ಸಮ ಐತಿ. ಇಲ್ಲಿ ಸಂಬಂಧಗಳನ್ನ ನೋಡ್ಸ್ರಿ. ಈ ನಿಂಗೆ ಎ ಬಿ ಎಲ್ ನಾ ಬರ್ಕೊಳತ್ತೇನೆ, ಅದಕ್ಕೆ ಎ ಬಿ ಎಲ್ ಬರ್ಕೊಳತ್ತೇನೆ ನಾನು. ಎ ಬಿ ಎಲ್ ಎಲ್ ಬಿ ಸಿಗೆ ಅಂತೂ ಸಮ ಐತಿ. ಆ ಎಲ್ ಬಿ ಸಿ ಎದಕ್ಕೆ ಸಮ ಐತಿ, ಎಮ್ ಸಿ ಬಿಗೆ ಸಮ ಐತಿ. ಆದ್ರೆ ಆ ಎಮ್ ಸಿ ಬಿ ಎದಕ್ಕೆ ಸಮ ಐತಿ, ಎಮ್ ಸಿ ಡಿಗೆ ಸಮ ಐತಿ. ಅಂದ್ರೆ ನಿಮ್ಗೆ ಡೈರೆಕ್ಟನ ಎಲ್ ಬಿ ಸಿ ಈಕ್ವಲ್ ಟು ಎಮ್ ಸಿ ಡಿ ಬರಿಬೋದಿಲ್ಲ, ಈಕ್ವಲ್ ಟು ಎಮ್ ಸಿ ಡಿ, ಕೋನ್ ಎಮ್ ಸಿ ಡಿ ಬರಿತೇನೆ. ಕೋನ್ ಎ ಬಿ ಎಲ್ ಇಸ್ ಈಕ್ವಲ್ ಟು ಕೋನ್ ಎಮ್ ಸಿ ಡಿ. ಈಗ ನಮಗೆ ಏನೇನು ತೀರ್ಮಾನಗಳನ್ನು ತಗೋಬೇಕು ಅನ್ನೋದನ್ನು ಸ್ವಲ್ಪ ನಾವು ಲಕ್ಷ್ಯ ಕೊಡ್ರಿ. ಈಗೇನು ಮಾಡ್ತೀನಿ ಅಂದ್ರೆ ನಾನು ಕೋನ ಎ ಬಿ ಸಿ ತಗೋತೇನೆ, ಕೋನ್ ಎ ಬಿ ಸಿ ತಗೋತೀನಿ. ಕೋನ್ ಎ ಬಿ ಸಿ ತಗೊಳ್ಳೋ ಬದಲಿ ಏನು ಮಾಡ್ರಿ ಅಂದ್ರೆ ಕೋನ್ ಇದಕ್ಕೆ ಸಮೀಕರಣ 4 ಅನ್ರಿ, ಸಮೀಕರಣ 4 ಅನ್ರಿ. ನಮಗೆ ಎ ಬಿ ಎಲ್ಲ ಎಲ್ ಬಿ ಸಿ, ಎಲ್ ಬಿ ಸಿ ಅಡ್ಡು ಕೂಡ್ಬೇಕು. ಅವು ಎ ಬಿ ಎಲ್ಲ ಎಲ್ ಬಿ ಸಿ ಒಂದನೇ ಸಮೀಕರಣ ಮತ್ತು 4ನೇ ಸಮೀಕರಣ ಆಗದಾವ. 1 1 4 ಕೂಡಿಸ್ರಿ. ಸಮೀಕರಣ 1 ಪ್ಲಸ್ ಸಮೀಕರಣ 4 ಕೂಡಿಸಿದ ನೋಡ್ರಿ. 1ನೇ ಸಮೀಕರಣ ಇದು ಎಡಬದಿಗೆ ಎಲ್ ಬಿ ಸಿ ಐತಿ, ಕೋನ್ ಎಲ್ ಬಿ ಸಿ. ಆಮೇಲೆ 4ನೇ ಸಮೀಕರಣದ ಎಡಬದಿಗೆ ಎ ಬಿ ಎಲ್ ಐತಿ. ಸಾರಿ, ಎ ಬಿ ಎಲ್ ಇನ್ನೊಮ್ಮೆ ನೋಡ್ರಿ ನಂಗೆ ಏನು ಬೇಕಾಗೈತಿ, ಎ ಬಿ ಎಲ್ಲ ಎಲ್ ಬಿ ಸಿ ಕೂಡಿಸ್ಬೇಕಾಗೈತಿ. ಎ ಬಿ ಎಲ್ ಎಲ್ಲೈತ್ರಪ್ಪ, ಇಲ್ಲೈತಿ. ಇದನ್ನ ತಗೋಬೇಕಾ? ಎಲ್ ಬಿ ಸಿ ಎಲ್ಲೈತಿ, ಇಲ್ಲೈತಿ. 1 ಮತ್ತು 4 ಎಲ್ ಬಿ ಸಿ ಪ್ಲಸ್ ಎ ಬಿ ಎಲ್, ಎಲ್ ಬಿ ಸಿ ಪ್ಲಸ್ ಎ ಬಿ ಎಲ್, ಕೋನ್ ಎ ಬಿ ಎಲ್ ಎರಡೂ ಕೂಡಿಸ್ರಿ. ಬಲಕ್ಕೆ ಹೋಗುಣ. ಈಗ ಬಲಕ್ಕೆ ಹೋಗುನು. ಇಲ್ಲಿ ನೋಡ್ರಿ ಏನು ಬರ್ದೇರಿ, ಎಲ್ ಬಿ ಸಿ ಬರ್ದೇರಿ. ಎಲ್ಲಿದೆ ಎಲ್ ಬಿ ಸಿ, ಅದು ಇಲ್ಲಿದೆ ಎಲ್ ಬಿ ಸಿ ಬರ್ದೇರಿ. ಇದ್ರ ಬಲಕ್ಕೆ ಏನೈತಿ, ಎಮ್ ಸಿ ಬಿ, ಕೋನ್ ಎಮ್ ಸಿ ಬಿ. ಇದಕ್ಕೆ ಎಷ್ಟು ಕೂಡಿಸ್ಬೇಕು? ಎಮ್ ಸಿ ಬಿಗೆ ಇಲ್ಲಿ ಎಮ್ ಸಿ ಬಿ ತೊಗೊಂಡ್ರಿ, ಇಲ್ಲೇನೈತಿ ಎಮ್ ಸಿ ಡಿ ಐತಿ. ಕೋನ್ ಎಮ್ ಸಿ ಡಿ ಕೂಡಿಸ್ರಿ. ಕೋನ್ ಎಮ್ ಸಿ ಡಿ, ಕ್ಯಾಪಿಟಲ್ ಎಮ್ ಇದು ಎಮ್ ಸಿ ಡಿ. ಈಗ ಡೈಗ್ರಾಮ್ದಾಗ ನೋಡ್ರಿ, ಇದು ಎಲ್ ಐತಿ. ಆಮೇಲೆ ಈ ಕಡೆ ಸಿ ಎಮ್ ಐತಿ, ಇವೆರಡು ಕೂಡಿಸ್ರಿ. ಈಗ ಎ ಬಿ ಎಲ್ಲ ನೋಡ್ರಿ, ಎ ಬಿ ಎಲ್ಲ ಮತ್ತು ಎಲ್ ಬಿ ಸಿ, ಎ ಬಿ ಎಲ್ಲ ಎಲ್ ಬಿ ಸಿ ಎರಡು ಕೂಡಿಸ್ರ ಕೋನ್ ಎ ಬಿ ಸಿ ಆತಿಲ್ಲ, ಕೋನ್ ಎ ಬಿ ಸಿ ಆಯಿತು. ಆ ಕಡೆ ಇವೆರಡು ಕೋನ್ ಕೂಡಿಸ್ರ, ಅವೆರಡು ಅಂದರೆ ಯಾವ, ಎಮ್
ಸಿ ಬಿ ಎಮ್ ಸಿ ಬಿ ಮತ್ತು ಎಮ್ ಸಿ ಡಿ ಎರಡು ಕೂಡಿಸಿರ ಇದು ಪೂರ ಬಂತು. ಪೂರ ಕೋನ್ ಬಂತು ಅಂದರೆ ಯಾವುದದು? ಡಿ ಸಿ ಬಿ. ಕೋನ್ ಡಿ ಸಿ ಬಿ, ಕೋನ್ ಡಿ ಸಿ ಬಿ ಬಂತು. ಕೋನ್ ಡಿ ಸಿ ಬಿ, ಡಿ ಸಿ ಬಿ ನೋಡ್ರಿ, ಸರಿಯಾಗಿ ಲಕ್ಷ ಕೊಡ್ರಿ. ಈಗ ಹಿಂಗೊಂದು ರೇಖೆ ಐತಿ, ಇದು ಹಿಂಗೆ ಬಂದೈತಿ, ಇದು ಹಿಂಗೆ ಹೋಗೈತಿ ನೋಡ್ರಿ. ಈ ಕೋನ ಸೇಮ್ ಅದು. ಎಂಥ ಕೋನಗಳಿವು? ಪರ್ಯಾಯ ಕೋನಗಳಾಗ್ತಾವಲ್ಲ. ಇದು ಛೇದಕ ರೇಖೆ ನಿಮಗಿದೆ, ಇದು ಹಿಂಗೆ ರೇಖೆ ಹೋಗೈತಿ, ಇದು ಹಿಂಗೆ ಹೋಗೈತಿ, ಇದು ಸಮಾಂತರ ರೇಖೆ. ಛೇದಕ ರೇಖೆಯ ಪಾರ್ಶ್ವದಲ್ಲಿರ್ತಕ್ಕಂತಹ ಎಂಥ ಕೋನಗಳು? ಪಾರ್ಶ್ವ ಕೋನಗಳು ಹೌದಿಲ್ಲ, ಪರ್ಯಾಯ ಕೋನಗಳು. ಪಾರ್ಶ್ವ ಅಲ್ಲ, ಪರ್ಯಾಯ ಕೋನಗಳು. ಈ ಕೋನಗಳು ಒಂದಕ್ಕೊಂದು ಸಮ ಆಗಿರೋದ್ರಿಂದ, ಇದಕ್ಕೆ ಸಮ ಇರೋದ್ರಿಂದ ಇದು ಕಂಪಲ್ಸರಿ ಇದಕ್ಕೆ ಹೆಂಗಿರಬೇಕು? ಸಮಾಂತರ ಇರಬೇಕು. ಇದರಿಂದ ಏನು ಕಂಡು ಬರ್ತೈತೆ ನಿಮ್ಗೆ? ಎ ಬಿ ಸಮಾಂತರ ಸಿ ಡಿ. ಕಾರಣ ಇಷ್ಟೇ, ಪರ್ಯಾಯ ಕೋನಗಳು ಸಮನಾಗಿವೆ. ಪರ್ಯಾಯ ಕೋನಗಳು ಸಮನಾಗಿವೆ, ಆ ಕಾರಣಕ್ಕೋಸ್ಕರ ಸಮನಾಗಿವೆ. ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ತೀನಿ. ಇಷ್ಟಾದರೆ ನಿಮಗೆ ಈ ಒಂದು ಅಧ್ಯಾಯದ ಮೇಲೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಡಲಾಯಿತು. ಇದಷ್ಟೇ ಅಲ್ಲದೆ ನಿಮ್ಮ ಪಠ್ಯಪುಸ್ತಕ ಇದೆ, ಪಠ್ಯಪುಸ್ತಕದಲ್ಲಿನ ಪ್ರಶ್ನೆಗಳಿದ್ದಾವೆ, ನಿಮ್ಮ ವರ್ಗಕ್ಕೆ ಬೋಧಿಸ್ತಕ್ಕಂತಹ ಶಿಕ್ಷಕರಿದ್ದಾರೆ. ಇವೆಲ್ಲ ಬಳಕೆ ಮಾಡಿಕೊಂಡು, ಅಷ್ಟೇ ಅಲ್ಲದೆ ಪ್ರಾಕ್ಟೀಸ್ ಸೀರೀಸ್ನಲ್ಲಿನೂ ಕೂಡ ಈ ಅಧ್ಯಾಯದ ಮೇಲೆ ನಾನು ಸಾಕಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀನಿ. ಪ್ರಾಕ್ಟೀಸ್ ಸೀರೀಸು, ಈ ಒಂದು LBA ಕಾಂಟೆಂಟು, ನಿಮ್ಮ ವಿಷಯ ಶಿಕ್ಷಕರು ಇಷ್ಟೆಲ್ಲ ಸೇರಿ ನಿಮ್ಮ ಪ್ರಯತ್ನ, ನಿಮ್ಮ ಪಠ್ಯಪುಸ್ತಕ ಇದೆಲ್ಲ ಸೇರಿ ಅದು ಫಲವತ್ತಾಗಿರ್ತಕ್ಕಂತಹ ಜ್ಞಾನದ ಮಟ್ಟವನ್ನು ಈ ಒಂದು ಅಧ್ಯಾಯದಲ್ಲಿ ಎಲ್ಲರೂ ಪಡೆದುಕೊಳ್ತೀರಿ ಅಂತಕ್ಕಂಥ ಆಶಾ ಭಾವನೆಯೊಂದಿಗೆ ಈ ಒಂದು ಟಾಪಿಕ್ನಲ್ಲಿಯ LBA ಸೀರೀಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.